ಸರ್ ಇದೊಂದು ಮಾತ್ರ ಚೆನ್ನಾಗಿ ಹೇಳ್ತೀರಾ ಸರ್. ವಿಜಯ್ ಕುಮಾರ್ ಸರ್ ಹೇಳಿ ಅಂತ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಯಾರಿಗೂ ದುಡ್ಡು ಕೊಡ್ತಿಲ್ಲ, ಕೆಲಸನೂ ಮಾಡ್ಕೊಡ್ತಿಲ್ಲ, ಆರಾಮಾಗಿ ಓಡಾಡ್ಕೊಂಡು ಬೆಂಗಳೂರಲ್ಲಿ ಆರಾಮಾಗಿದ್ದೀರಾ. ಈಗ ನೋಡಿದ್ರೆ ವಿಜಯ್ ಕುಮಾರ್ ಸರ್ ಹೇಳಿ ಸೋಮವಾರದಿಂದ ಆಗುತ್ತೆ, ನೀವು ನೋಡ್ಬೋದು, ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳೋದು. ಹೌದು. ಏನಾಗಿತ್ತು ಸೋಮವಾರದಿಂದ? ಏನೂ ಆಗಿಲ್ಲ. ಎಲ್ಲಾರು ನಮ್ಮ ಮನೆ ಹತ್ರ ಬರ್ತಾವ್ರೆ. ನೀವು ಆಗಿಲ್ಲ ಅಂತ ನೀವ್ ತಿಳ್ಕೊಂಡಿದ್ರ, ನಾವ್ ಆಲ್ರೆಡಿ ಮಾಡಿದೀವಿ ಅದನ್ನ. ನಾಳೆ ಒಬ್ಬರದು ಬೋರ್ವೆಲ್ ಹಾಕ್ತೇವೆ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಮಾಡೋದ್ ಕಣ್ಣು ಕಾಣಬೇಕು, ಅಥವಾ ಅವ್ರ್ಯಾಕ್ ನಮ್ಮ ಮನೆಗ್ ಬರ್ತಾವ್ರೆ? ಸರ್ ನಾನ್ ನಿಮ್ಗೆ ಏನ್ ಹೇಳ್ತಾ ಇದೀನಿ, ನಾಳೆ ಪಿರಿಯಾಪಟ್ಟಣದ್ದು ಬೋರ್ ಆಗ್ತಾ ಇದೆ ಆಲ್ರೆಡಿ. ಫೋನ್ ಹಚ್ಚಿ ಮಾತಾಡಿದೀವಿ ಕಸ್ಟಮರ್. ಶ್ರೀಕೋಟೆ ಪಿರಿಯಾಪಟ್ಟಣದಿಂದ ಮೇಡಮ್ ಅವ್ರು ಫೋನ್ ಹಚ್ಚಿದ್ರು, ಅವ್ರು ಮಾಡಿದೀವಿ ನಾವು. ಅವ್ರ ಹೆಸರು ಅದ್ರ ಡೀಟೇಲ್ಸ್ ಕಳಿಸ್ಕೊಡ್ತಾನೆ. ಡೀಟೇಲ್ಸ್ ಕಳಿಸ್ಕೊಡ್ತೀನಿ. ಡೀಟೇಲ್ಸ್ ಕಳಿಸ್ ಅವ್ರಿಗೆ. ಏನದು ಸ್ಮಾರ್ಟ್ ಕಾರ್ಡ್ ಹೋಗಿರಂತವ್ರಿಗೆ, ಬೋರ್ವೆಲ್ದವ್ರು ಯಾರು ಸ್ಮಾರ್ಟ್ ಕಾರ್ಡ್ ಕೊಟ್ಟಿಲ್ಲ, ನೀವು ಏನೋ ನೋಡ್ಕೊಳ್ಳಿ. ಅದೇನು ನನಗೆ ಗೊತ್ತಿಲ್ಲ ಸರ್. ನನಗೇನೋ ಪಿರಿಯಾಪಟ್ಟಣ ಬಂದಿತ್ತು, ಬೋರ್ವೆಲ್ ಆಗಿದೆ. ಒಂದ್ ನಿಮಿಷ, ನೀವ್ ಎಷ್ಟು ಕೊಟ್ಟಿದ್ರಿ ಸ್ಮಾರ್ಟ್ ಕಾರ್ಡ್? 100 ಕೊಟ್ಟಿದ್ರಿ? 100 ಏನ್ ಹೇಳಿದೆ ನಿಮ್ಗೀಗ? ನಾ ನಿಮ್ಗೆ ಅಲ್ಲಿ ಕೊಟ್ಟಿಲ್ಲ ಬಿಟ್ಟೆ ನಾ ಏನ್ ಹೇಳಿ ನಿಮ್ಗೆ? ನಾ ಏನಿದೆ ಅಲ್ಲಿ ಇದ್ದಿದ್ದು ವಿಷಯ ನಿಮ್ಗೆ ಹೇಳಿದೆ ನಾನು. ಅಲ್ಲಿ ಆಗಿದೆ ಆಲ್ರೆಡಿ, ಬೋರ್ವೆಲ್ದವ್ರ ಪೇಮೆಂಟ್ ಆಗಿದೆ. ನಾಳೆ ಅವ್ರಿಗೆ 12 ಗಂಟೆ ಸುಮಾರು ಬಂದು ಬೋರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ವಿಡಿಯೋನು ಬರುತ್ತೆ ನಿಮಗೆ. ಅಭ್ಯರ್ಥಿ ಹೆಸರು ನಿಮ್ಗೆ ಕಳಿಸ್ಕೊಡ್ತೇನೆ, ನಿಮ್ಗೆ ವಾಟ್ಸಪ್ ಕಳಿಸ್ಕೊಡ್ತೇನೆ ನೋಡಿ. ಅದು ಇವ್ರಿಗೆ ಬೋರ್ವೆಲ್ ಅವ್ರಿಗೆ ಲಾರಿ ಅವ್ರಿಗೆ ಪೇಮೆಂಟ್ ಆಗಿರೋದು ಇದೆಯಾ ನಿಮ್ಮ ಹತ್ರ? ಈಗ ಆಗಿದೆ ಸರ್, ಅದು ಕಳಿಸ್ಕೊಡ್ತೀನಿ ಡೀಟೇಲ್ಸ್ ಎಲ್ಲ. ಸರ್ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ ನನಗೆ ಸ್ಕ್ರೀನ್ ಶಾಟ್ ಕಳಿಸಿ ಆಯ್ತಾ? ನೀವು ಎಡಿಟ್ ಮಾಡಿ ಮತ್ತೆ ನಮ್ಗೆ ಬಕ್ರಾ ಮಾಡಕ್ ಮಾಡ್ಬೇಡಿ ನೀವು, ಆಯ್ತಾ? ನೀವೆಷ್ಟು ನೀವು ಹೇಳ್ತೀನಿ ಕೇಳಿ, ನೀವೆಷ್ಟು ಮೋಸ ಮಾಡಕ್ ಹೋಗ್ತೀರಾ ಆಯ್ತಾ? ಅಷ್ಟೇ ನಿಮಗೆ ಆಯ್ತಾ, ನಿಮ್ಮ ಏನೋ ಪ್ರತಿಯೊಬ್ರು ನಿಮ್ ಕಡೆಯವರಿಗೆ ಎಲ್ಲಾರ್ಗು ಕೂಡ ತೊಂದರೆ ಆಗುತ್ತೆ ಸರ್, ಆಯ್ತಾ? ನಾನಂತೂ ಸುಮ್ಮನೆ ಬಿಡಲ್ಲ. ಎಲ್ಲಾರ್ಗು ನಿಮ್ ಜೊತೆ ಯಾರು ಕೆಲಸ ಮಾಡ್ತಾರೆ, ನಿಮ್ ಜೊತೆ ಯಾರು ಸಾಥ್ ಕೊಡ್ತಾವ್ರೆ ಆಯ್ತಾ, ಎಲ್ಲಾರ್ಗು ಕೂಡ ತೊಂದರೆ ಆಗೇ ಆಗುತ್ತೆ. ಯಾರು ಕೂಡ ಏನು ಜನರ ಹತ್ರ ತಪ್ಸ್ಕೋಬಹುದು, ದೇವ್ರ ಹತ್ರ ತಪ್ಸ್ಕೊಳಕ್ ಆಗಲ್ಲ. ತಾನೇ ಪ್ರತಿ ಸರಿ ರಾಯರಿದ್ದಾರೆ ಅಂತ ಬರೀ ಸುಳ್ಳು ಹೇಳ್ಕೊಂಡೆ ಮೋಸ ಮಾಡ್ತಾ ಇರೋದು. ವಿಜಯ್ ಕುಮಾರ್ ಸರ್, ನನಗೆ ಕೇಳಿ. ಅಲ್ಲ ಒಂದ್ ನಿಮಿಷ ಮಾರ್ಗೊಂಡಳ್ಳಿ ನಾನು ಕೊಟೇಶನ್ ಕಳಿಸಿ ನಾನು ಮಾಡಿಸ್ಕೊಡ್ತೀನಿ ಬೋರ್ವೆಲ್ ಅಂತ ಹೇಳಿ ಆಯ್ತಾ? ಕೊಟೇಶನ್ ಕೊಡ್ಸಿದೀನಿ. ಇವಾಗ ಮಾರ್ಗೊಂಡಳ್ಳಿಗೆ ಬಿಟ್ಬಿಟ್ಟು ಪಿರಿಯಾಪಟ್ಟದ ಹೆಂಗ್ ಹೊಟ್ಟಾಯ್ತು? ಪಿರಿಯಾಪಟ್ಟ ನಂದೇನು ಕೇಳ್ತೀರಾ ಸರ್? ನನ್ನ ಇಷ್ಟ, ಎಲ್ಲಾರು ಬೋರ್ವೆಲ್ ನಾ ಯಾರಿಗಾರು ಮಾಡಿಸ್ತೀನಿ. ಏನು ಅಲ್ಲಿ ಬೋರ್ವೆಲ್ ಯಾರಪ್ಪನ ಮನೆ? ನಿಮ್ಗೆ ಏನ್ ಹೇಳ್ತಾ ಇದೀನಿ ನಾ ಹೇಳ್ದಾಗ ಕೇಳ್ತೀರಾ? ಯಾರಪ್ಪನ ಮನೆ ದುಡ್ಡು? ನಿನ್ನ ಇಷ್ಟವಾಗಿ ನೀ ಮಾಡಕ್ಕೆ ನಿಂದು ಪ್ರೈವೇಟ್ ಆಗಿ ಮಾಡ್ತೀಯ ನೀನು? ಕೇಳಿ ನಾ ಮಾತಾಡ್ತೇನೆ. ಒಂದ್ ನಿಮಿಷ ಕೇಳ್ತಾರೆ, ನಿಮ್ಮ ಅಪ್ಪನ ಮನೆ ದುಡ್ಡು ಅದು ನಾನು ಕೇಳ್ತಾ ಇರೋದು. ನನ್ನ ಇಷ್ಟ, ನಾನು ಯಾವಾಗ ಬೇಕಾದ್ರು ಮಾಡಿಸ್ತೀನಿ ಅಂತ ಹೇಳಿದ್ರೆ ನೀನ್ ಯಾವಾಗ ಕಳಿಸಿ ಅವಾಗ ಜಲ್ಲಿ ತಟ್ಟಬೇಕು. ನೀನ್ ಯಾವಾಗ ಕಳಿಸಿ ಅವಾಗ ಮರಳು ತಟ್ಟಬೇಕು ಆಯ್ತಾ? 10 ವರ್ಷಕ್ಕೊಂದ್ಸತಿ ಒಂದ್ ಮೆಟೀರಿಯಲ್ ಕಳಿಸಿ ಅವಾಗ ನಾವು ಮನೆ ಕಟ್ಟಬೇಕಾ? ಯಾವ ಬೋಳಿ ಮಗ ನಿಂಗೆ ಸೆಂಟ್ರಲ್ ಗೌರ್ಮೆಂಟ್ ನಿಂಗೆ ಪರ್ಮಿಷನ್ ಕೊಟ್ಟಿರೋನು? ನೆಟ್ಟಿಗೆ ನಮ್ಗೆ ಯಾವ ಯೋಜನೆ ಬೇಕಾಗಿಲ್ಲ. ಅವ್ರವ್ರದ್ದು ದುಡ್ಡು ಅವ್ರಿಗೆ ಕೊಟ್ರೆ ಆಯ್ತಾ, ನೀನು ಬದುಕ್ತೀಯಾ ಆಯ್ತಾ, ನಿಮ್ ಕಡೆಯವರು ಬದುಕ್ತಾರೆ. ಇಲ್ಲ ಅಂತ ಹೇಳಿದ್ರೆ ಆಯ್ತಾ, ಕಾನೂನು ಬದ್ಧವಾಗಿ ಏನೆಲ್ಲ ಬೇಕು ಅದೆಲ್ಲ ಆಗುತ್ತೆ. ನೀನೇನ್ ನನ್ ಕೇಳೋದು ಒಂದೇ, ನಿಮ್ಮ ಅಪ್ಪನ್ ಕೊಟ್ಟಿದ್ಯಾ, ಯಾರು ಕೊಟ್ಟಿದ್ಯಾ ನೀನು? ಬಡವ್ರಿಗೆ ನಾನು ಒಳ್ಳೇದ್ ಮಾಡ್ತೀನಿ, ನೀನು ಶ್ರೀಮಂತ, ನೀನು ಕುಬೇರ ನೀನು. ನಿಮ್ ಮನೆ ಎಲ್ಲೈತೆ ಹೆಂಗೈತೆ ಅದನ್ನು ನೋಡಿದೀನಿ. ಕಟ್ಟಿರೋ ಮನೇನ ಮುಕ್ಕಾಲ್ ಭಾಗ ಕಟ್ಬಿಟ್ಟು ಹಂಗೆ ಬಿಸಾಕಿದ್ಯಾ ನೀನು, ಕಟ್ಟಕ್ ಆಗ್ದೇನೆ. ದೀಪಾವಳಿಗೆ ಗ್ರೂಪ್ ಪ್ರೆಸ್ ಆಗುತ್ತೆ ಸರ್, ನೀವು ಬಂದ್ಬಿಡಿ ಆಫೀಸು ಅಂತ. ತನ್ಮನೆ ತನ್ನ ಕಟ್ಕೊಳಕ್ಕೆ ಯೋಗ್ಯತೆ ಇಲ್ದೇ ಇದ್ರು ಸಾರ್ವಜನಿಕ ಕಳಿಸ್ಕೊಡ್ತೀನಿ ಅಂತ ಹೇಳ್ತೀಯ ನೀನು. ಎಲ್ಲಾರು ನಿನ್ನಂತರನೇ ಕಳ್ಳನ್ ಮಕ್ಳು ಆಗೋದ್ರು. ಈಗ ಮಾತಾಡಾಯ್ತು, ಈಗ ಮಾತಾಡು. ಎಲ್ಲರಿಗೂ ಎಜುಕೇಶನ್ ಕ್ಲೈಮು, ಲ್ಯಾಪ್ಟಾಪ್ ಎಲ್ಲ ಮಾತಾಡಿ. ಅರೆ ಮಾತಾಡಿ, ನೀವು ಮುಗಿಯೋ ತನಕ ನಾ ಏನು ಮಾತಾಡಲ್ಲ. ಮಾತಾಡಿ ಏನಕ್ಕೆ ಮುಗಿಸಿ
ಯಾರು ನನ್ ಬಂಡವಾಳ ಅಲ್ಲ, ನಿಮ್ ಬಂಡವಾಳ ಮುಂದ್ ಗೊತ್ತಾಗುತ್ತೆ. ಏನ್ ಗೊತ್ತಾಗುತ್ತೆ? ನಂದು ಏನಿದೆ ನಾ ತೋರಿಸಿ ಸರ್. ನಾನು ನೀವು ಮಾತಾಡಿದ್ದೆ ನೀವು ಮುಗಿಸಿ, ಆಮೇಲೆ ನಾ ಮಾತಾಡ್ತೇನೆ. ಆಯ್ತು, ನನ್ ಬಂಡವಾಳ ಏನ್ ತೋರಿಸ್ತೀಯ ನೀನು? ಕೆಲ್ಸ ಕೊಟ್ಟಿದ್ಯಾ, ಕೆಲ್ಸ ಮಾಡಿದ್ವಿ, ಅಪ್ರೂವಲ್ ಲೆಟರ್, ಆಫರ್ ಲೆಟರ್ ಕೊಟ್ಟಿದ್ಯಾ, ಸ್ಯಾಲ್ರಿ ಕೊಟ್ಟಿಲ್ಲ. ಆಯ್ತಾ, 3 ಜನ ಹೆಣ್ಮಕ್ಳಿಗೂ ಸ್ಯಾಲ್ರಿ ಕೊಟ್ಟಿಲ್ಲ. ಅಲ್ಲಿ ಒಬ್ರನ್ನ CEO ಮಾಡಿದ್ಯಾ. ಆಯ್ತಾ, ನೀನು ಬರೀ ಇಂಥದೇ ಮಾಡ್ಕೊ ಬಂದಿದ್ಯಾ ಹೊರತು ಏನಾದ್ರು ಜನ ಮೆಚ್ಚ ಕೆಲಸ ಮಾಡಿದ್ಯಾ, ದೇವ್ರ ಮೆಚ್ಚ ಕೆಲಸ ಮಾಡಿದ್ಯಾ ನೀನು? ಜನ ಮೆಚ್ಚ ಕೆಲಸ ಮಾಡಿದ್ಯಾ, ದೇವ್ರ ಮೆಚ್ಚ ಕೆಲಸ ಮಾಡಿದ್ಯಾ? ನನ್ ಬಗ್ಗೆ ಮಾತಾಡಕ್ಕೆ ನಿಂಗೆ ಯೋಗ್ಯತೆನೇ ಇಲ್ವಲ್ಲ. ರಾಯರಿದ್ದಾರೆ. ನೀನು ಪ್ರತಿಯೊಂದು ಕ್ಷಣನು ಏನ್ ಮಾತಾಡಿದೀನಿ ನನ್ನ ಹತ್ರ, ಪ್ರತಿಯೊಂದು ರೆಕಾರ್ಡ್ಸ್ ಇದೆ. ನನ್ನಿಂದ ಫಸ್ಟ್ ಡೇ ಇಂದ ಏನ್ ಮಾತಾಡಿದ್ಯಾ ಎಲ್ಲದಕ್ಕೂ ರೆಕಾರ್ಡ್ ಇದೆ. ಸುಮ್ಮನೆ ಬಾಯಲ್ಲಿ ನಾಲ್ಗೆ ಮೂಳೆ ಇಲ್ಲ ಅಂದ್ಬಿಟ್ಟು ಏನಾನ ಮಾತಾಡೋದಲ್ಲ. ಈಗ್ಲೂ ನೋಡು, ನಿನ್ ಬಗ್ಗೆ ನನ್ಗೆ ಗೊತ್ತು. ತೋರಿಸಿ ಏನ್ ತೋರಿಸ್ತೀಯ ನನ್ನ ಬಗ್ಗೆ ನೀನು? ಏನ್ ತೋರಿಸ್ತೀಯ ನೀನ್ ನನ್ ಬಗ್ಗೆ? ನೀನು, ಆ ಶರತ್, ಅವ್ರ ಕಡೆಯವರು, ಜೊತೆಗೆ ಇನ್ನೂ ನಿನ್ ವೈಫು, ಆಯ್ತಾ, ನಿನ್ ತಾಯಿ, ಯಾರೆಲ್ಲ ಏನೆಲ್ಲ ಮಾಡ್ತಾರೆ ನಮ್ಗೆ ಗೊತ್ತು. ಸಪೋರ್ಟ್ ಯಾರೋ ಒಬ್ರು ರೌಡಿಗಳು ಸಪೋರ್ಟ್ ಅವ್ರ ಅನ್ಬಿಟ್ಟು ಆರಾಮಾಗಿ ನೀನು ಅವ್ರ ಜೊತೆನೆ ಇಟ್ಕೊಂಡು ಇನ್ನೂ ಅಪ್ಲಿಕೇಶನ್ ಹಾಕ್ತಾನೆ ಇದೆಯಾ, ಫೇಸ್ಬುಕ್, ಇನ್ಸ್ಟಾಗ್ರಾಮು, ಬೇರೆ ಅಕೌಂಟ್ ಅಲ್ಲಿ. ಪ್ರವೀಣು ನೀನೆ, ಅಶೋಕು ನೀನೆ, ಎಲ್ಲ ನೀನೆ. ಹೆಂಡತಿ ಅವ್ರೆ, ಮಕ್ಕಳವ್ರೆ, ತಾಯಿಯವ್ರೆ, ಹೆಂಗಿರ್ಬೇಕು ಜಗತ್ತಲ್ಲಿ? ತಲೆ ಎತ್ತು ಓಡಾಡ್ಬೇಕಪ್ಪ, ತಲೆ ಮುಚ್ಕೊಂಡು ಓಡಾಡೋದಲ್ಲ. ನಿಮ್ದು ವರ್ಕ್ ಏನಿದೆ ಅಷ್ಟೇ ಮಾತಾಡಿ. ಕೊಟ್ಟಿರೋ ಕೆಲಸ ಮುಗಿಸಿಲ್ಲ ಅಂತ ಕೇಳ್ತಾ ಇರೋದು ಕಣ. ಕೊಟ್ಟಿರೋ ಕೆಲಸನೇ ಮುಗಿಸಿಲ್ಲ ಅಂತ ಕೇಳ್ತಾ ಮಾತಾಡಿ. ಆ ಮ್ಯಾಟ್ರ್ ಯಾರಿಗೂ ಬರೋ ಅವಶ್ಯಕತೆ ಯಾರು ಇಲ್ಲ ಸರ್. ಏನಕ್ಕೆ ನಿಮ್ಗೆ ಇದು ಹೇಳ್ತಾ ಇದೀನಿ. ನಿಮ್ಗೆ ಏನ್ ನೀವು ಇಷ್ಟೋ ತನಕ ಮಾತಾಡಿದ್ರಿ. ನನ್ ಫ್ಯಾಮಿಲಿ ಹತ್ರ ಯಾಕೆ ಬರ್ತಾರೆ ಜನಗಳು? ನನ್ ಫ್ಯಾಮಿಲಿ ನಮ್ಮ ಮನೆಗೆ ಯಾಕೆ ಬರ್ತಾವ್ರೆ? ನಾನು ಕೇಳ್ತಾ ಇರೋದು. ಈಗ ನಿಮ್ದು ಮಾತಾಡೋದು ಮುಗಿದಿದೆ ಸರ್, ನಾನು ಮಾತಾಡ್ತೇನೆ ಇವಾಗ. ಆಯ್ತು, ಫೈನಲ್ ಮಾತಾಡ್ತೀನಿ ಕೇಳು. ಫೈನಲ್ ಆಗಿ ಹೇಳ್ಬಿಡ್ತೀನಿ ಕೇಳು. ನೀನ್ ಕೆಲಸ ಮಾಡದೇ ಇರೋದಕ್ಕೆ ನಮ್ ಫ್ಯಾಮಿಲಿ ಹತ್ರಕ್ಕೆ, ನಮ್ಮ ಮನೆ ಹತ್ರಕ್ಕೆ ಬರ್ತಾರ ಅವ್ರಕ್ಕೆ ಯಾಕೆ ಬರ್ತಾವ್ರೆ? ನೀ ಕೆಲಸ ಮಾಡದೇ ಇರೋದಕ್ಕೆ ಬರ್ತಾವ್ರೆ. ಆಯ್ತಾ, ಮಾಡಿದ್ರೆ ನಿನ್ ಕೆಲಸ ನೀನ್ ಮಾಡಿದ್ರೆ ಅವ್ರ್ಯಾಕ್ ನಮ್ಮ ಮನೆ ಹತ್ರ ಬರ್ತಾರೆ? ಅವ್ರ್ಯಾಕ್ ಬರ್ತಾರೆ ನಮ್ಮ ಹತ್ರ? ಈಗ ಮಾತಾಡು, ಯಾಕೆ ಬರ್ತಾರ ಅವರು? ಅಲ್ಲ, ನೀವು ಮಾತಾಡ ಮುಗಿಸಿದ್ರೆ ಮುಂದೆ ನಾ ಮಾತಾಡಿದ್ರೆ ಒಂದ್ಸಲ ಮಾತಾಡ್ತೀನಿ, ಮಾತಾಡಲ್ಲ ಸರ್. ನನ್ ಪ್ರಶ್ನೆ ಇಷ್ಟೇ, ನೀನ್ ಕೊಟ್ಟಿರೋ ಕೆಲಸ ಮಾಡದೇ ಇರೋದಕ್ಕೆ ಎಲ್ಲಾರು ನಮ್ಮ ಮನೆ ಹತ್ರ ಬರ್ತಾವ್ರೆ. ನಾ ಹೇಳ್ತೀನಿ ಕೇಳಿ ಸರ್. ಇವಾಗ ಕರೆಕ್ಟ್ ಆಗಿ ಹೇಳ್ತೀನಿ, ಕರೆಕ್ಟ್ ಆಗಿ ತಿಳ್ಕೊರಿ. ಮಾತಿನ ಮೇಲೆ ಏನ್ ಮಾತಾಡ್ದೆ ಅನ್ನೋ ಕರೆಕ್ಟ್ ಆಗಿ ತಿಳ್ಕೊಳ್ರಿ. ಅದನ್ನ ಫಸ್ಟ್ ನೀನ್ ಯಾರ್ಯಾರಿಗೋ ಕೇಳಿ ಮುಂದ್ ಮಾತಾಡಕ್ ಹೋಗ್ಬೇಡ. ಇವಾಗ ನಾ ಹೇಳ್ದಕ್ಕ ಕೇಳಿ ಅಷ್ಟೇ. ಇವಾಗ ನೀನ್ ಮುಗ್ದಿದೆ. ಇವಾಗ ನಾನು ಯಾರ್ಯಾರಿಗೋ ಈಗ ನೀವು ಮಾತಾಡ್ತೀನಿ ಸರ್, ಕಟ್ ಮಾಡಿ ಹೋಗ್ಬಿಡ್ತೇನೆ. ನಾ ಏನ್ ಹೇಳ್ತಿದ್ದೇನೆ ಕರೆಕ್ಟ್ ಮಂದಿ ತಿಳ್ಕೊಳ್ ಈಗ ಯೋಚನೆ ಮಾಡಿ. ನಾನು ಯಾರ್ಯಾರಿಗೂ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಅಪ್ಲಿಕೇಶನ್ಸ್ ಯಾರಿಗೆ ಮಾಡ್ಬೇಕಂತ ಅನ್ಕೊಂಡು ನಾ ಮಾಡಿರ್ತೀನಿ, ಅದ್ ಮಾಡ್ಕೊತ ಹೋಗ್ತೀನಿ. ಇವಾಗ ಆಲ್ರೆಡಿ PR ಪಡೆದು ನಾ ಎಲ್ ಮಾಡ್ತೀನಿ ಅದ್ ಕೇಳೋ ಅಧಿಕಾರ ನಿಮಗಿಲ್ಲ. ಅಪ್ಲಿಕೇಶನ್ ಬಂದಿದ್ಯಾ ರೊಕ್ಕ ನಾನ್ ಹೇಳೋ ತನಕ ಕರೆಕ್ಟ್ ಆಗಿ ಕೇಳ್ತೀರ ಅಂದಷ್ಟ ಮಾತಾಡ್ತೀನಿ. ಇಲ್ಲ ಮಾತಾಡ್ತೀನಿ. ಒಂದ್ ನಿಮಿಷ ಹೇಳ್ತೀನಿ ಕೇಳು. ನಾನ್ ಕೇಳೋ ಅಧಿಕಾರ ಅಪ್ಲಿಕೇಶನ್ ಎಲ್ಲ ದುಡ್ಡುಗೂ ಎಲ್ಲ ಕೆಲ್ಸಕ್ಕೂ ನೀನೇ ಜವಾಬ್ದಾರಿ. ನೀನೇ ತಾನೆ? ನಾನು ನೀನೇ ತಾನೇ ಜವಾಬ್ದಾರಿ? ನಾ ಫುಲ್ ಮಾತಾಡ್ದಂಕ ಕೇಳ್ತೀರಂದ ಸರ್ ಮಾತ್ರ ಮಾತಾಡ್ತೇನೆ ನಾನು. ಆಯ್ತು, ಹೇಳಪ್ಪ. ನೀವು ಅರ್ಧ ಮಾತ ಸ್ವಲ್ಪ ಬಾಯಿ ಮುಚ್ಚಿಕೊಂಡು ಕೇಳಿ. ನೀನು ಕೆಲಸ ತಗೊಂಡ್ಮೇಲೆ ತಿಕ್ಕ ಮುಚ್ಕೊಂಡು ಕೆಲಸ ಮಾಡ್ಬೇಕು ತಾನೆ ನೀನು? ಏನ್ ಸ್ವಲ್ಪ ಕೇಳಿ ಸರ್. ಇವಾಗ ಇಲ್ಲಿ ಯಾವ್ದು ಅಪ್ಲಿಕೇಶನ್ ಅಮೌಂಟ್ ನಮಗೆ ಬಂದಿದೆ, ಒಂದು ಅಪ್ಲಿಕೇಶನ್ ನಾವೇ ಮೂವ್ ಮಾಡಿಸ್ತೀವಿ. ಅದು ಯಾರಿಗೆ ಮೂವ್ ಮಾಡಿಸ್ಬೇಕು, ಏನ್ ಮಾಡಿಸ್ಬೇಕು, ಯಾರ್ಯಾರು ಕೊಡ್ಬೇಕು ಅನ್ನೋದು ನಮಗೆ ಗೊತ್ತಿದೆ. ಅವ್ರವ್ರಿಗೆ ಮಾಡಿಸ್ಕೋತೀವಿ ನಾವು, ಅವ್ರವ್ರಿಗೆ ಮಾಡ್ತೀವಿ. ಆಯ್ತಾ, ನಾವ್ ಮಾಡಂಗಿಲ್ಲ ಅಂತ ಹೇಳ್ತಾ ಇಲ್ಲ. ಯಾರ್ದು ಪಿರಿಯಾಪಣ್ಣದ್ ಬರುತ್ತೋ, ಅದು HD ಕೋಟೆ ಬರುತ್ತೋ, ಮೈಸೂರು ಬರುತ್ತೋ ಗೊತ್ತಿಲ್ಲ. ಅವ್ರಿಗೆ ಯೋಜನೆ ಮುಟ್ಬೇಕಾಯ್ತು ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಮಾಡಿರ್ತೀವಿ ಆಲ್ರೆಡಿ. ನಾವ್ ಪೇಮೆಂಟ್ ಆಗಿದೆ. ನಾಳೆ 12 1 ಗಂಟೆ ಸುಮಾರು ಬಂದು ಬೋರ್ವೆಲ್ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಅದ್ ಯಾವ ಊರಿಂದ ಏನು ಸಂಬಂಧ ಇಲ್ಲ. ನಿಮ್ಗೆ ಅಪ್ಡೇಟ್ ಮಾಡ್ತೇನೆ ಸರ್. ನಾ ಅಪ್ಡೇಟ್ ಮಾಡ್ತೀನಿ ನಿಮ್ಗೆ. ನಾನು ವಿತ್ ಕಾರಣ ಅಪ್ಡೇಟ್ ಮಾಡ್ತೇನೆ. ನಾನು ಆಗಿದೆ ಅವ್ರದ್ದು. ಅದು ವಿತ್ ಲೀಗಲ್ ಸಮೇತ ಎಲ್ಲೆಲ್ಲಿ ಕೊಡೋಕಾಗಿದೆ, ಎಲ್ಲೆಲ್ಲಿ ಮಾಡೋಕೈತೆ ಎಲ್ಲಾನು ಮಾಡ್ತೀವಿ. ಅದು ಕ್ಲಿಯರ್ ಆಗಿ ಮಾಡ್ಕೊತ ಬರ್ತಾ ಇದೀವಿ ಆಲ್ರೆಡಿ. ವಿತ್ ಪ್ರೂಫ್ ಸಮೇತನೇ ವಿಡಿಯೋ ಮಾಡ್ತೇನೆ.
ಈಗ ಆಲ್ರೆಡಿ ಬೋರ್ವೆಲ್ ತೆಗ್ಸಿರೋರಿಗೆ ಮೋಟರ್ ಕೊಟ್ಟಿಲ್ಲ, ಅದ್ ಕೊಟ್ಟಿಲ್ಲ, ಆಯ್ತಾ? ನಾನ್ ನಿಮ್ಗೆ ಏನ್ ಹೇಳಿದ್ ಸರ್, ಇವಾಗ ನಾ ಎಲ್ಲಾನು ಮಾಡ್ಕೋತ ಬರ್ತಾ ಇದೀವಿ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ, ಆಯ್ತಾ? ಅಂದ್ರೆ ವರ್ಷಕ್ಕೊಂದ್ಸರಿ, ಪ್ರತಿಯೊಬ್ಬರು ಫೋನು 3 ತಿಂಗಳಿಗೊಂದ್ಸರಿ ಮಾಡದ? ಅದು ಗಡುವಿಲ್ಲ, ಟೈಮ್ ಇಲ್ಲ. ಸರ್ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಜಾಸ್ತಿ ಏನು ಮಾತಾಡೋಕಾಗಿದೆ, ನಾವ್ ಏನ್ ಮಾಡ್ಕಂತ ಮಾಡ್ತೀವಿ. ಕೆಲವೊಂದಿಷ್ಟಕ್ಕೆ ನೀವು ಊತು ಕೇಳ್ಕೊತಂದ್ರೆ ನಮ್ ಕಡೆ ಇಲ್ಲ. ಇವಾಗ ನಾ ಏನ್ ಹೇಳ್ತಾ ಇದೀನಿ ಸರ್, ಅವ್ರಿಗೆ ಏನ್ ಮುಟ್ಬೇಕಾಗಿದೆ ಅವ್ರು ಮುಟ್ಟಿಸ್ಲಿಕ್ಕೆ ನಾವ್ ರೆಡಿ ಮಾಡ್ಕೊಂಡಿದ್ವಿ, ಹೋಗ್ತಾ ಇದೆ ಇವಾಗ ಅಷ್ಟೇ. ಅದು ಗಡುವಿಲ್ವಾ? ಇಷ್ಟೇ ತಿಂಗಳಲ್ಲಿ ಹೋಗುತ್ತೆ. ಕೊಡ್ತೀನಿ ಸರ್, ನಾನು ಅದು ಕೊಡ್ತೀನಿ, ಅದನ್ನೂ ನಿಮ್ಗೆ ವಾಟ್ಸ್ಆಪ್ ಅಪ್ಡೇಟ್ ಮಾಡ್ತೀನಿ, ನಿಮ್ ನಂಬರ್ಗೆ ಅಪ್ಡೇಟ್ ಮಾಡ್ತೀನಿ. ಆಲ್ರೆಡಿ ಅಪ್ರೂವಲ್ ಲೆಟರ್ 3 ತಿಂಗಳು ಅಂತ ಗಡುವು ಕೊಟ್ಟಿದ್ಯಲ್ಲ, 3 ತಿಂಗಳು ಮುಗ್ದು 5ನೇ ತಿಂಗಳು 6ನೇ ತಿಂಗಳು ನಡೀತೈತಲ್ಲ ಈಗ. ಸರ್ ನಿಮ್ಮಷ್ಟು ವಾದ ಮಾಡ್ಕೊಂಡು ನಿಮ್ಮಷ್ಟು ಮಾಡ್ಕೊಳಕ್ ನಾವಿಲ್ಲ, ದೊಡ್ಡವರಲ್ಲ. ಒಂದ್ ನಿಮಿಷ ಕೇಳಿ. ಅಲ್ಲಲ್ಲ ನಿಮ್ಮಷ್ಟು ಸರ್, ಅಲ್ಲಲ್ಲ ನೀವು ಏನ ಅನ್ಕೊಳ್ಳಿ, ನಿಮ್ಮಷ್ಟು ದೊಡ್ಡವರಲ್ಲ ನಾವು. 75,000 ಸೋಮವಾರ ನಿಮ್ಗೆ ದುಡ್ಡು ಹಾಕ್ತೀನಿ, ಆಯ್ತಾ? ಅಕೌಂಟ್ ದುಡ್ಡು ಹಾಕ್ತೀನಿ, ಒಂದ್ ನಿಮಿಷ ಅಕೌಂಟ್ ದುಡ್ಡು ಹಾಕ್ತೀನಿ, ಅಕೌಂಟ್ ಡೀಟೇಲ್ಸ್ ಕಳಿಸಿ, ಸೋಮವಾರ ನೋಡ್ಕೊಳ್ಳಿ. ಸೋಮವಾರ ಆಯ್ತು, ಮಂಗಳವಾರ ಆಯ್ತು, ನನಗೆ ಕೇಳಿಲಿ, ನನಗೆ ಜಾಸ್ತಿ ನೀವು 75,000 ಸಂಬಳನೇ ನಿಮಗೆ. ಪಾಪ ನೀವು 13-14 ರೂಪಾಯಿ ಇನ್ಸೆಂಟಿವ್ ತಿಂದೇ ಇಲ್ಲ ನೀವು. ನಮ್ಮ ಸಂಸ್ಥೆಯಿಂದ ಯಾವ ಒಂದ್ ರೂಪಾಯಿನೂ ಬಂದಿಲ್ಲ ನಿಮ್ಗೆ. ಒಂದ್ ನಿಮಿಷ, ನೀನು ಯಾವ ಏನ್ ಕೊಡಿ ನನ್ನ ಹತ್ರ? ಬೇಡ, ಟ್ರಾನ್ಸಾಕ್ಷನ್ ಮಾಡಿದ್ದು ಪ್ರತಿಯೊಂದನ್ನು ಕೂಡ ಆನ್ಲೈನ್ ಅಲ್ಲೇ ಪ್ರತಿಯೊಂದು ರೆಕಾರ್ಡ್ಸ್ ಇದೆ ನನ್ನ ಹತ್ರ. ನಾನು ಸುಮ್ನೆ ನಿನ್ನ ಹತ್ರ ಗೊತ್ತಿಲ್ಲದೆ ಆಯ್ತಾ? ನನಗೆ ಸ್ಯಾಲ್ರಿ ಕೊಡ್ಬೇಕು, ಆಯ್ತಾ? ಕೊಡ್ತೀನಿ ಅಂತ ಹೇಳಿ ಏನಿರೋದು ರೆಕಾರ್ಡ್ ಇದೆ ನನ್ನ ಹತ್ರ, ಆಯ್ತಾ? ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಹೆಸರಲ್ಲಿ ಒಂದು ಹಗರಣ ಮಾಡ್ತೀಯಾ, ಇನ್ನೊಂದು ಕೆಲಸ ಕೊಡ್ತೀನಿ ಅಂತ ಹೇಳಿ ಗಂಡ್ ಮಕ್ಳಿಗೆ ಒಂದು ಹಗರಣ ಮಾಡ್ತೀಯಾ, ಹೆಣ್ಮಕ್ಳಿಗೂ ಕೆಲಸ ಕೊಡ್ತೀನಿ ಅಂತ ಹೇಳಿ ಇನ್ನೊಂದು ಹಗರಣ ಮಾಡ್ತೀಯಾ, ಆಯ್ತಾ? ನಿಮ್ಮ ಮೈಸೂರು ಆಫೀಸ್ ಸರ್, ನಿಮ್ಮ ಮೈಸೂರು ಆಫೀಸ್ ಓಪನ್ ಆಯ್ತಾ? ಆಫೀಸು ಹೌದೇನಂದೆ? ಮೈಸೂರು ಆಫೀಸ್ ನಡೀತದೆ, ಆಫೀಸ್ ಇದೆ. ಎಲ್ಲಿದೆ? ಮೈಸೂರು ಆಫೀಸ್ ನಡೀತಾ ಇದೆ ಇವಾಗ. ನಿಮ್ಗೆ ಯಾಕೆ ಸರ್ ಇವಾಗ? ಅದು ನಾ ಕರೆಸಿಕೊಡ್ತೀನಿ. ನಮ್ಮ ಯಾರು ಫಲಾನುಭವಿಗಳು, ಆ ಫಲಾನುಭವಿಗಳನ್ನ ಫೋನ್ ಹಚ್ಚಿದ್ರು ಅಲ್ಲಿ ಹೋಗ್ತಾರ ಅವ್ರು. ಕೇಳಿಲಿ, ನಾನ್ ಗನ್ಸು ಅನ್ನಕ್ಕೆ ಯಾರ ಮುಂದೆ ಇದ್ರು ನಾನ್ ಗನ್ಸು ಅಂತಾನೆ ಒಪ್ಕೋತೀನಿ, ಆಯ್ತಾ? ನಿನ್ಗೇನು ನೀನ್ ಕಳ್ತನ ಮಾಡ್ತಾ ಇದ್ಯಾ ಅಥವಾ ಮೋಸ ಮಾಡ್ತಾ ಇದ್ಯಾ, ವಂಚನೆ ಮಾಡ್ತಾ ಇದ್ಯಾ, ನೀನ್ ತಪ್ಪಿಸ್ಕೊತೀಯ, ಆಯ್ತಾ? ಆಫೀಸ್ ಎಲ್ಲೈತೆ ಅಂತ ಹೇಳಕ್ಕೆ ನಾನು ವಿಜಯ್ ಕುಮಾರ್ ಸರ್, ನಾನು ಒಂದೇ ಅಂತಿದ್ದೀನಿ, ಈ ಗಂಡಸು ಗಂಡಸ್ ತಕ್ಕ ಬಗ್ಗೆ ನಾ ಮಾತಾಡ್ತಾ ಇಲ್ಲ. ನೀನ್ ಅವತ್ತು ಬಾರಪ್ಪ ಇದಕ್ಕೆ ಏನೋ ಮೆಜೆಸ್ಟಿಕ್ ಅಂತ ನಿನ್ನ ಹತ್ರ ಗಂಡಸ್ತಾನ ಏನ್ ತೋರಿಸ್ಬೇಕು ನಿನ್ನ ಹತ್ರ? ನಾನು ನೀನ್ ಹೇಳಿಲಿ ಅದು ಗಂಡಸ ಅಂತ ಕೆಲ್ಸ ಕೊಟ್ಟು ಓನರ್ ಹೆಂಗಿರ್ತಾನೆ ಸರ್, ಮಾತುಗಳು ಕೇಳಿಲಿ. ಅದು ಹೌದು, ಪಾಪ ನಿಮ್ಗೂ ಕಿಡ್ನಾಪ್ ಮಾಡ್ಕೊಂಡು ಸಪೋರ್ಟ್ ಇಟ್ಕೊಂಡು ನೀವು ರೌಡಿ ಕರ್ಕೊಂಡು ಯಾವ ಬೇಡ ವಿಷಯ ಸರ್. ಅವು ಯಾವ ಬೋಳಿ ಯಾವ ಬೇಡ ವಿಷಯ. ಯಾವ ಬೋಳಿ ಮಗ ರೌಡಿ ಶರತ್ ಕರ್ಕೊಂಡ್ ಯಾರು? ಶರತ್ ಯಾರ ಕಡೆ ಹೋದ? ಅದೇ ರೌಡಿ, ಅದೇ MLA ಗಳು ಅಲ್ಲ. ನೀನು ಅವ್ರದೇ ಸೇರ್ಕೊಂಡು ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಯಾ, ಅದು ಪ್ರೂಫ್ ಐತೆ ನಮ್ಮ ಹತ್ರ, ಆಯ್ತಾ? ರೌಡಿಗಳು ಸಪೋರ್ಟ್ ನ ಇನ್ನು ತಗೋತಾ ಅಂತ ಗೊತ್ತು ನನ್ಗೆ. ಹೌದು, ಯಾರ ಜೊತೆನಿಲ್ಲ ಸರ್, ನಾ ಯಾರ ಜೊತೆ ಇಂಡಿಪೆಂಡೆಂಟ್ ಆಗೇ ಇರ್ತೇನೆ. ನಾನು ಇಂಡಿಪೆಂಡೆಂಟ್ ಆಗೇ ಇರೋದು. ಮತ್ತೆ ಅವತ್ತೇನಕ್ಕೆ MLA ಆಗಿ ಬಂದಿದ್ದ, ಆ ಲಾಯರ್ ಆಗಿ ಬಂದಿದ್ದ? MLA ಯಾವ MLA ಬಂದಿದ್ದ ಸರ್? ಅಲ್ಲಿ ಬಂದಿರಪ್ಪ MLA ಹೇಳಿ MLA ಯಾರು ಅಂತ ಹೇಳಿ. ಲಾಯರ್ ಯಾರು ಬಂದಿರೋ ನನಗೂ ಗೊತ್ತಾಗಬೇಕಲ್ಲ. ಲಾಯರ್ ಯಾರು ಅವರು? ನೀವು ಕೇಳಿ, ನಿಮ್ ಷರತ್ತು ನಿಮ್ಮವ್ರು ಕರ್ಕೊಂಡ್ ಬಂದವ್ರು. ನನಗೆ ಏನಂತಾಗಿತ್ತು ಒಳಗಡೆ ಇದ್ದಾಗ? ಅಲ್ಲ ಒಂದ್ ನಿಮಿಷ ಕೇಳಿ, ಒಳಗಡೆ ಇದ್ದಾಗ ಆಯ್ತಾ ಏನು ಅಂತ ಎಲ್ಲ ಗೊತ್ತು ನಮ್ಗೆ, ಆಯ್ತಾ? ನೀವು ಕರ್ಕೊಂಡ್ ಬಂದವ್ರು ಶರತ್ ಅವ್ರನ್ನ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ, ನಾನ್ ಕರ್ಕೊ ಬರಕ್ಕೆ ಅವನೇ, ನನ್ ಟೀಮ್ ಅಲ್ಲ ಅವನು, ಆಯ್ತಾ? ನಿಮ್ಗೆ ಗೊತ್ತ ಸರ್, ನನಗ್ ಗೊತ್ತಿಲ್ಲ. ಯಾಕಂದ್ರೆ ಭರತ್ ಮುಖಾನ ನೋಡಿಲ್ಲ. ಬೇಗ ಸ್ಟೇಷನ್ಗೆ ಹೋಗಿದ್ದೆ ಆಯ್ತು? ಅವ್ರು ಕೇಳಿ ಸರ್, ನಾ ಹೋಗಿಲ್ಲಲ್ಲ. ನಾ ಎಲ್ಲಿ ಹೋಗಿನಿ? ಕರ್ಕೊಂಡು ಹೋದ್ರೆ ಯಾರು? ನೀನ್ ಹೋಗ್ದೇನೆ ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟ ನೀನು? ಸರ್, ನಾನು ಹೋದಾದ್ಮೇಲೆ ಏನಾಗಿದ್ದಕ್ಕೆ ನಾ ಕಂಪ್ಲೇಂಟ್ ಕೊಟ್ಟಿದ್ದು ಹೊತ್ತಾಗಿ. ಅದಕ್ಕಿಂತ 3-4 ದಿನ ಕರ್ಕೊಂಡು ಕುಡಿಸ್ಕೊಂಡ್ರು ಯಾರು? ನನಗ್ ಹೊಡೆದಾರ ಯಾರು? ಹೊಡೆದಾರ ಯಾರು? ವಿಡಿಯೋ ಇದೆ ಸರ್, ವಿಡಿಯೋ ಇದೆ ನನ್ನ ಹತ್ರ. ಎಲ್ಲ ವಿಡಿಯೋ ರೆಕಾರ್ಡ್ ಎಲ್ಲ ಇದೆಪ್ಪ, ಆಯ್ತಾ? ನನ್ನ ಹತ್ರ ವಿಡಿಯೋ ರೆಕಾರ್ಡ್ಸ್ ಪ್ರತಿಯೊಂದನ್ನು ಇದೆ. ಅಮ್ಮ ಏನು ನಿಮ್ಮಮ್ಮ ನಿನ್ಗೆ ಎದೆ ಹಾಲು ಕುಡ್ಸೋರೋ ಅಥವಾ ಬೇರೆ ಏನ್ ಕುಡ್ಸೋರೋ ನಂಗೆ ಗೊತ್ತಿಲ್ಲ. ನನಗೆ ಹೇಳಿಲ್ಲ. ಒಂದ್ ನಿಮಿಷ, ನೀವು ಫ್ಯಾಮಿಲಿ ಮ್ಯಾಟರ್ ಬಂದ್ರೆ ಮಾಡೋ ಕೆಲಸ ನೆಟ್ಟಿಗೆ ಮಾಡಿ, ಆಯ್ತಾ? ನೀವು ಅಡ್ಡಿದಾರಿ 3-4 ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಹೊರತು,
ಆಯ್ತಾ ಒಬ್ಬಂಗೂ ಕೂಡ ಗೊತ್ತಾಗುತ್ತೆ ಮೋಸ ಸರ್ ಮಾಡಬಾರ್ದು, ಮುಂದೆ. ಮೋಸ ವಿಜಯ್ ಮಾಡಬಾರ್ದು. ಕುಮಾರ್ ಸರ್ ಮುಂದೆ ನೀನ್ ಎಲ್ಲಾ ಗೊತ್ತಾಗುತ್ತೆ. ಕೆಲಸ ಕೊಟ್ಟಿದ್ಮೇಲೆ ಕೆಲಸ ಮಾಡಿಸ್ಬೇಕು ಆಯ್ತಾ, ಸಂಬಳ ನೆಟ್ಟು ಮುಂದ್ ಕೊಡ್ಬೇಕು ಗೊತ್ತಾಗುತ್ತೆ ಸರ್. ಆಯ್ತಾ. ಆಫೀಸ್ ಓಪನ್ ಮಾಡಿ ಆಫೀಸ್ ಬಾಡಿಗೆ ಕೊಟ್ಟಿಲ್ಲ ಇನ್ನು 1 ತಿಂಗಳದು ನೀನು ಆಯ್ತಾ, ಅದು ಕ್ಲೋಸ್ ಆಗೈತೆ ಆಯ್ತಾ. ಬರೀ ಒಂದ ಸರ್ ಎರಡ ಅದು ನಿಂದು ಹಗರಣ? ನೋಡ್ರಿ ಸರ್, ನಾನ್ ಕೇಳ್ದೆ ನಿಂದು ಒಂದ ಎರಡ ಹಗರಣ? ಸರ್ ಹಗರಣ ನಾವ್ ನಿಂದು ಏನ್ ಒಂದ ಎರಡ? ಈಗ ನೀನು ಏನೋ ನಿನ್ನ ಬಾರಿ ಕಡೆಯಿಂದ ಬಾರಿ ತಾಕತ್ತಾರ. ಕೇಳಿ ಈಗ ಕೇಳಿ ನಾಳೆ ಒಂದು ಬೋರ್ವೆಲ್ ಹಾಕ್ಬಿಡ್ತೈತೆ. ಯಾರು ನಾಳೆ ಒಂದು ಬೋರ್ವೆಲ್ ಆಗ್ತೈತೆ ಅಂತ ಹೇಳ್ತೀಯ. ನಾವು ಕೇಳಿ, ಆ? ನಾವು ಯಾರಿಗೂ ಸಾಚ ಟೋಟಲ್ ಆಗೋಕೆ ನಂಗೆ ಅವಶ್ಯಕತೆ ಇಲ್ಲ ಸರ್. ಮತ್ತೆ ಅವಕಾಶ ಯಪ್ಪ ಒಂದ್ ನಿಮಿಷ ಕೇಳಿ, ನೀವು ಪ್ರತಿಯೊಬ್ಬರಿಗೂ ಮಾತಾಡ್ತೀರಿ. ಇದೆ, ಪ್ರತಿಯೊಬ್ಬರಿಗೂ ಇದೆ ನೀವು ಆಯ್ತಾ. ದೊಡ್ಡವ್ರು ಸರ್, ನಾನ್ ನೀವು ಎಷ್ಟು ಅಲ್ಲ ಒಳ್ಳೆಯವನು ಅಂತ ನಿಮ್ದು ದೊಡ್ಡವ್ರು ಎಲ್ರಿಗೂ ಸರ್, ನಾವು ಕೆಲಸ ಮಾಡಿ ತೋರಿಸ್ಕೋಬೇಕು. ತೋರಿಸ್ತೀವಿ. ಹಾ ಸಾರಿ ಸರ್, ನಿಮ್ ಕಡೆಯಿಂದ ಜಾಸ್ತಿ ಮಾತಾಡಕ್ಕಾಗಲ್ಲ. ಯಾಕಂದ್ರೆ ನೀವು ದೊಡ್ಡವರು, ನಮ್ ಕೆಲಸ ನಾನು ಮಾಡಿ ತೋರಿಸ್ತೀನಿ. ಹಾ ಅದ್ರ ಮೇಲೆ ನೀವು ಹಗರಣದಾಗ ಇರ್ತೀರೋ, ನಾವು ಸಾಚಾಗಿವೋ, ನಾವು ಏನ್ ಲೀಗಲ್ ನಾವು ತೋರ್ಸ್ಕೊತೀವಿ. ನೀವು ಹಗರಣದ ನೀವು ಏನದ ನೀವು ಪವಿತ್ರ ನೀವು ಮಾಡ್ಕೊಳ್ಳಿ. ನಮ್ ವರ್ಕ್ ನಾವು ಮಾಡಿಸ್ಬಿಟ್ಟು ತೋರಿಸ್ತೀವಿ. ನಾವ್ ಯಾರಿಗೂ ತೋರ್ಸೋ ಅವಶ್ಯಕತೆ ಇಲ್ಲ. ಯಾರ ಅಪ್ಲಿಕೇಶನ್ ಯಾರು ಹಾಕೊಂಡಿದ್ದಾರೆ ಅವ್ರಿಗೆ ಏನ್ ಮುಟ್ಟಿಸ್ಬೇಕು ನಾವು ಮುಟ್ಟಿಸ್ಕೊಂಡು ನಮ್ ಪಾಡಿ ನಾವು ಮಾಡ್ಕೊತೀವಿ. ಈಗ ನಿಮ್ಮ ಚಾಲೆಂಜ್ ನೀವು ಬೇಕಾದ್ರೂ ಮಾಡ್ಕೊಳ್ಳಿ. ಈಗ ನೀನ್ ತಗೊಂಡಿರೋ ಅಪ್ಲಿಕೇಶನ್ಸ್ ಗಳಿಗೆ ಇಲ್ಲಿ ನಮ್ಮನೆ ಹತ್ರ ಬಂದು ಅಥವಾ ನನಗೆ ಫೋನ್ ಮಾಡಿ ಕೇಳ್ತಾವ್ರಲ್ಲ, ಅವ್ರಿಗೆ ಏನಂತ ಹೇಳ್ಬೇಕು? ಸರ್ ಅದು ನಿಮ್ ಇಷ್ಟ. ನಂದು ಏನೋ ಅಪ್ಲಿಕೇಶನ್ ತಗೊಂಡಿದ್ದೀನಿ, ನಾ ಹಾಕ್ತೀನಿ. ಅವ್ರಿಗೆ ನಾನು ನಂದು ವರ್ಕ್ ನಾ ಮುಡಿಸ್ಕೊತ ಬರ್ತೀನಿ, ಅದಷ್ಟೇ ನಾನ್ ನಿಮ್ಗೆ ಹೇಳೋದು. ಅವ್ರು ಕಾಯಲ್ವಲ್ಲ, ನೀನ್ ಯಾವಾಗ್ಲೂ ಮಾಡ್ತೀಯ, ಅವ್ರ ಯಾಕೆ ಕಾಯ್ಬೇಕು? ನೀನು ಯಾವಾಗ್ಲೂ ಮಾಡೋದಕ್ಕೆ ದುಡ್ಡು ಕೊಟ್ಬಿಟ್ಟು ಅವನ ಕಾಯ್ತಾನ? ಅಥವಾ ಡೇಟ್ ಹೇಳೋರಿಗೆ ಅವ್ರಿಗೆ ತಾರೀಖವರೆಗೂ ನಾನೇ ಮಾಡ್ತೀನಿ, ನಾನೇ ಕೆಲಸ ಮಾಡ್ತೀನಿ. ನಾ ಹೇಳ್ತಾ ಇದ್ದೀವಿ ಸರ್, ಎಲ್ಲರಿಗೂ ಹೇಳ್ತಾ ಇದ್ದೀವಿ ನಾವು. ಆಯ್ತಾ, ಈಗ್ಲೇ ಹೇಳು ನಿನ್ ಹೆಸರು, ನಿಂದು ನೀ ಹೇಳ್ದ ಕುಣಿಲಿಕ್ಕೆ ನಾ ಇಲ್ಲ. ನೀ ಹೇಳ್ದ್ರ ಕತೆ ಕುಣಿಲಿಕ್ಕೆ ನಾವು ಯಾರು ಅಲ್ಲ. ಯಾರ ಅಪ್ಲಿಕೇಶನ್ ಹಾಕಿದ್ರೆ ಅವ್ರ ಫೋನ್ ಹೋಗ್ತಾ ಇದೆ, ಅವ್ರಿಗೆಲ್ಲ ಮುಟ್ಟಿಸ್ತಾ ಇದೀವಿ, ಅವ್ರೆಲ್ಲ ಮಾಡ್ತಾ ಇದಾರೆ. ಯಾವ ಫೋನ್ ಯಾವ ಫೋನ್ ಆಕ್ಟಿವ್ ಅಲ್ಲಿ ಐತೆ? ಈಗ್ಲೂ ಕೂಡ ನೀನು ವಾಟ್ಸ್ಆಪ್ ಕಾಲ್ ಮಾಡಿದ್ಯಾ ಹೊರತು ಮುಂಚೆ ತರ ನಾರ್ಮಲ್ ಕಾಲ್ ಮಾಡಿದ್ಯಾ ನೀನು? ನೀವು ವಾಟ್ಸ್ಆಪ್ ಮಾಡಿದ್ರೆ ನಾನು ವಾಟ್ಸ್ಆಪ್ ಕಾಲೇ ಮಾಡಿದ್ದೇನೆ. ಒಂದ್ ನಿಮಿಷ ಹೇಳ್ತೀನಿ ಕೇಳು. ನೀನು ವಾಟ್ಸ್ಆಪ್ ಕಾಲ್ ಮಾಡಿದಕ್ಕೆ ನಾನ್ ಮಾಡ್ತಾ ಇರೋದು. ನಾನು ಯಾಕೆ ಮಾಡ್ತೀನಿ ನಿನಗೆ ವಾಟ್ಸ್ಆಪ್ ಕಾಲ್ನ? ಬೇರೆ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ. ಯಾರು ಮಾಡ್ತಾ ಇದ್ದಾರೆ? ಎಲ್ಲರೂ ಮಾಡ್ತಾರೆ. ಸತ್ತವ್ರಿಗೂ ಬಿಡ್ತಿಲ್ಲ ನೀನು. ಡೆತ್ ಕ್ಲೈಮ್ ಮಾಡ್ಬಿಟ್ಟು 3 ಲಕ್ಷ ರೂಪಾಯಿ 2 ಚೆಕ್ ಕೊಡ್ತೀಯಾ ಆಯ್ತಾ? ಅದು ಬೌನ್ಸೆ, ಅದು ಬೌನ್ಸೆ. ಸರ್ ಸಾರಿ ಸರ್, ನಾನು ಸ್ವಲ್ಪ ಬಿಸಿ ಇದ್ದೀನಿ. ನಿಂದು ಹಗರಣದ ಬಗ್ಗೆ ಏನಾದ್ರು ಎಕ್ಸ್ಪ್ಲೈನ್ ಮಾಡಿದ್ರೆ ನಿನ್ಗೆ ಬಿಸಿ ಆಗೋಯ್ತು. ಬೇಕಾದ್ ಮಾಡ್ಕೋ, ಚಾಲೆಂಜ್ ಯುವರ್ ಎಕ್ಸೆಪ್ಟೆಡ್. ನೀ ಬೇಕಾದ ಹಗರಣ ಏನೇನು ನನ್ನ ಹೆಸರು ತೆಗಿತೀಯಾ ಎಲ್ಲದಕ್ಕೂ ರೆಡಿ ಸರ್. ನಾನು ಲೀಗಲ್ ಆಗಿ ಅಪ್ಲಿಕೇಶನ್ ಮಾಡ್ಕೊಂಡು ವರ್ಕ್ ತೋರ್ಸಿಕ್ ನಾ ರೆಡಿ ಇದ್ದೀನಿ ಸರ್. ನಿನ್ನ ಚಾಲೆಂಜ್ ಬೇಕಾದ್ ಮಾಡ್ಕೋ. ಫ್ಯಾಮಿಲಿ ಮ್ಯಾಟರ್ ಒಂದೇ ನಾ ಬೇರೆ PLF ಹೌಸಿಂಗ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಅದು ನೀನೇ ಸೀಲ್ ಹಾಕಿ ಹೇಳಿ. ಒಂದ್ ನಿಮಿಷ ನೀ ಏನ್ ಬೇಕಾದ್ರೂ ತಗೊಂಡು ಪಾಪ ನೀನೇ ಸೈನ್ ಹಾಕೋದು, ನೀನೇ ಸೀಲ್ ಹಾಕೋದು. ನಿನಗೆ ರೂಲ್ಸ್ ಗೊತ್ತಿಲ್ಲ. ವಿಜಯ್ ಕುಮಾರ್ ಸರ್, ಒಂದ್ ನಿಮಿಷ ನೀವು ದೊಡ್ಡವ, ನಿಮ್ ಜೊತೆ ಮಾತಾಡ ಕೆಪಾಸಿಟಿ ನನಗಿಲ್ಲ. ಆಯ್ತಾ? ಎಲ್ಲಾದ್ರೂ ಕೆಲಸ ಮಾಡ್ಕೊಂಡು ಹೆಂಡತಿ ಮಕ್ಕಳು ಸಾಕ್ಬೇಕು ಹೊರತು ಜನಗಳಿಗೆ ಮೋಸ ಮಾಡ್ಬಾರ್ದು ನೀನು. ಒಂದ್ ನಿಮಿಷ, ನನ್ನ ಋಣ ಸಮ ಇಲ್ಲ. ನಾ ಮಾಡೋ ವರ್ಕಿಗೆ ಕೇಳಿಲ್ಲ. ನಾ ಮಾಡುವಂತ ಕೆಲ್ಸಕ್ಕೆ ನೀವು ಋಣ ಸಮ ಇಲ್ಲ. ಮುಂದ್ ಗೊತ್ತಾಗುತ್ತೆ. ನೀನ್ ಯಾವ ಸಾಟಿದ ಕೆಲಸ ಮಾಡ್ತಿದ್ಯಾ? ನಿನ್ ನೆಟ್ಟಿಗೆ ಯಾವ್ದಾದ್ರು ಕೆಲಸ ನೀಟಾಗಿ ಮುಗಿಸಿದ್ಯಾ? ಯಾವ್ದಾದ್ರು ನೀಟಾಗಿ ಹೇಳ್ತಾ ಇರೋದು?